ಸೊ ಹಾಯ್ ಹಲೋ ನಮಸ್ಕಾರ ಫ್ಯಾಕ್ಟ್ರಾನ್ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆಯಿತಾ. ಸೊ ಚೆನ್ನಾಗಿರ್ತೀರ ಆಯಿತಾ, ಚೆನ್ನಾಗಿಟ್ಟಿರಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಂತ ಗೊತ್ತಾಯ್ತು. ಸೊ ಬೆಸ್ಟ್ ಅರ್ನಿಂಗ್ ಆ್ಯಪ್ ಅಂದರೆ ಒಂದು ಒಳ್ಳೆ ಅರ್ನಿಂಗ್ ಆ್ಯಪ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಒಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ಯಾವುದೇ ಒಂದು ಅರ್ನಿಂಗ್ ಆ್ಯಪ್ ಆಗಿರಲಿ ಆಯಿತಾ, ಅದು ಇಂತಿಷ್ಟು ಲಿಮಿಟ್ ಅಮೌಂಟ್ ಮಾತ್ರ ನಿಮಗೆ ಕೊಡೋದು. ಅದಕ್ಕಿಂತ ಜಾಸ್ತಿ ಆದ ಅಮೌಂಟ್ಗಳನ್ನು ನಿಮಗೆ ಯಾವುದೇ ಕಾರಣಕ್ಕೂ ಅದು ಕೊಡೋದಿಲ್ಲ ಆಯಿತಾ. ಸೊ ಇದಕ್ಕೆ ನೀವು ಏನು ಮಾಡಬೇಕು, ಯಾವ ಪ್ಲ್ಯಾಟ್ಫಾರ್ಮ್ ಬೆಸ್ಟ್ ಇದೆ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಸೊ ಇವತ್ತು ನಾನು ತಂದಿರೋ ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ತುಂಬ ಬೆಸ್ಟ್ ಅಂದರೆ ಸೆಕ್ಯೂರ್ಡ್ ಅಪ್ಲಿಕೇಶನ್. ಯಾಕಂದರೆ ನಾನು ನನ್ನ ಅರ್ನಿಂಗ್ಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಎಷ್ಟು ಮಾಡಿದ್ದೀನಿ, ಯಾವ ಥರ ಮಾಡಿದ್ದೀನಿ. ಸೊ ಯಾಕಂದರೆ ಇನ್ಸ್ಟಾದಲ್ಲಿ ವೀಡಿಯೋ ಆಗಿದ್ದರೆ ಸೊ ತುಂಬ ಜನ ಅರ್ಥನೇ ಆಗೋಲ್ಲ. ಸೊ ಯಾಕಂದರೆ ಬೆಸ್ಟ್ ಅರ್ನಿಂಗ್ ಆ್ಯಪ್ನ ಹುಡುಕೋದಂದರೆ ಸೊ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಗುರು, ಎಲ್ಲ ಆ್ಯಪ್ಗಳು ಒಂದೇ ಆಯಿತಾ. ಒಂದು ಸ್ವಲ್ಪ ಅಮೌಂಟ್ ನಾವು ಕೊಡ್ತಾರೆ, ಆಮೇಲೆ ಸ್ಟಾಪ್ ಮಾಡ್ತಾರೆ. ಅವರಿಗೆ ಬೇಕಾಗಿರೋದು ಯೂಸರ್ಸ್ಗಳು ಬೇಕಾಗಷ್ಟೇ. ಎಷ್ಟು ಯೂಸರ್ಸ್ ಬರ್ತಾರೆ ಅದ್ರ ಮೇಲೆ ಅವ್ರ ಏಜೆನ್ಸಿ ಅವರಿಗೆ ಅಂತ ಇರುತ್ತೆ ಕಮಿಷನ್. ನಾನೀಗ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡಿದ್ಮೇಲೆ ನನಗೆ ಅರ್ಥ ಆಗ್ತಿದೆ ಇದ್ರ ಬಗ್ಗೆ ಎಲ್ಲ. ಸೊ ಇದರಲ್ಲಿ ಬೆಸ್ಟ್ ಅಂದರೆ ಬೆಸ್ಟ್ನ ಹುಡುಕಿ ತಗೊಂಬಂದಿದ್ದೀನಿ. ಯಾಕಂದರೆ ಕೆಲವು ದಿನಗಳ ಹಿಂದೆ ನಾವಿ ಆ್ಯಪ್ನ ಬಗ್ಗೆ ಸಿಕ್ಕಾಪಟ್ಟೆ ವಿಡಿಯೋ ವೈರಲ್ ಆಗ್ತಾಯಿತ್ತು ಆಯಿತಾ. ನಾವಿ ಆ್ಯಪಲ್ಲಿ ಅಷ್ಟು ಬರುತ್ತೆ, ಒಂದು ರೆಫರ್ ಮಾಡಿದರೆ ₹100 ಬರುತ್ತೆ. ಸೊ ಬಟ್ ಇಲ್ಲೊಂದು ಕ್ರೈಟೀರಿಯಾ ನೆನ್ಪಿಟ್ಕೊಳ್ಬೇಕಾಗತ್ತೆ. ಏನಂದರೆ ನೀವು ಇಲ್ಲಿ ಪಾನ್ ಕಾರ್ಡ್ನ ಕೊಡ್ತಾ ಇದ್ದೀರಾ ಗುರು ಅವರಿಗೆ. ಸೊ ನೀವು ಯೋಚನೆ ಮಾಡಿ ಗುರು, ಯಾರೋ ಒಬ್ಬರು ನಿಮ್ಮ ಪಾನ್ ಕಾರ್ಡ್ನ ಹಾಕ್ತಾ ಇದ್ದೀರಾ, ಪಾನ್ ಕಾರ್ಡ್ ಅಡ್ರೆಸ್ನ ಫಿಲಪ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ನೀವು ಹೇಳ್ತಾ ಇದ್ದೀರಾ ಅದನ್ನು ಫಿಲಪ್ ಮಾಡಿ ₹100 ಬಂದುಬಿಡುತ್ತೆ, ₹200 ಬಂದುಬಿಡುತ್ತೆ ಅಂತ. ಸೊ ನಾನು ಅಂಥ ಯಾವುದೇ ಆ್ಯಪ್ಗಳಿಗೂ ಕೂಡ ಪರ್ಮಿಷನ್ ಇದನ್ನ ಕೊಡೋಲ್ಲ. ನಾನು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ನನಗೂ ಬರುತ್ತೆ ಪ್ರಮೋಷನ್ಗಳು ಆಯಿತಾ, ನಾನು ಮಾಡೋಕ್ಕೆ ಹೋಗಲ್ಲ ಆಯಿತಾ. ಸೊ ಫಸ್ಟ್ ಆಫ್ ಆಲ್ ಹೇಳ್ತೀನಿ. ಸೊ ಒಂದು ಇನ್ಸಿಡೆಂಟ್ಸ್ ಆಗಿದೆ. ಇನ್ಸಿಡೆಂಟ್ ಏನಂದರೆ, ಒಬ್ಬ ಕಾಲೇಜ್ ಸ್ಟೂಡೆಂಟ್, ಸೊ ಬೇಕಾದ್ರೆ ನೀವು ಗೂಗಲ್ ಮಾಡಿಬಿಟ್ಟು ನೋಡಿ ಈ ಇನ್ಸಿಡೆಂಟ್ ಆಗಿರೋದು ಆಯಿತಾ. ರಿಯಲ್ ಸ್ಟೋರಿ. ಒಬ್ಬ ಕಾಲೇಜ್ ಸ್ಟೂಡೆಂಟ್ ಇದ್ದಾನೆ, ಅವನ ಪಾನ್ ಕಾರ್ಡ್ನ ಯೂಸ್ ಮಾಡಿಕೊಂಡು 42 crores ಒಂದು ಸಾಲನ ಏನೋ ಮಾಡಾಕಿದ್ರಿ. ಅದು ಕಂಪ್ನಿ ಓಡ್ತಾ ಇದೆ. ಅವನ ಪಾನ್ ಕಾರ್ಡ್ ಏನಿದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು ಒಂದು ಕಂಪ್ನಿ ಓಡಿಸಿ ಅದರಲ್ಲಿ 42 ಲಕ್ಷ ಇನ್ಕಮ್ ಟ್ಯಾಕ್ಸ್ ಇದು ಬಂದಿದೆ, ಅವನಿಗೆ ರೈಡ್ ಆಗಿದೆ, ಟ್ಯಾಕ್ಸ್ ಬಂದಿದೆ. ಸೊ ಅವ್ನು ಕಾಲೇಜ್ ಓದ್ತಿದ್ದಾನೆ, ಏನೂ ಗೊತ್ತಿಲ್ಲ. ಸೊ ಅವನು ಏನು ಮಾಡಿದ, ಇಂಥ ಆ್ಯಪ್ಗಳು ಹೋಗ್ಬಿಟ್ಟು ಹಾಕ್ಬಿಟ್ಟಿದ್ದಾನೆ ಪಾನ್ ಕಾರ್ಡ್. ಸೊ ಪಾನ್ ಕಾರ್ಡ್ ಹಾಕೋಕೆ ಹೋಗಬೇಡಿ ಯಾವುದೇ ಆ್ಯಪ್ಗೂ. ಸೊ ಅರ್ನಿಂಗ್ ಆ್ಯಪ್ ಅಂತ ನನಗೂ ಬರುತ್ತೆ ಕಮೆಂಟು, DMs ತುಂಬ ಇದೆ. ನಾನು ಸ್ಕ್ರೀನ್ ಶಾಟ್ ಆಗ್ತಾ ಹೋದರೆ ನಂಗೆ ತುಂಬ DMs ಬಂದಿದೆ. ಅರ್ನಿಂಗ್ ಆ್ಯಪ್ ಹೇಳಿದ್ರು, ಅದೇ ಹೇಳಿದ್ರು. ಸೊ ನಾವು ಕೂಡ ಸೆಕ್ಯೂರ್ ಆಗಿರ್ಬೇಕು ಸರ್, ಓಡಿಸ್ಬೇಕು ತಲೆನ. ಬೆಸ್ಟ್ ಅರ್ನಿಂಗ್ ಆ್ಯಪ್ ಅಂದರೆ ನಾನು ಹೇಳ್ತೀನಿ ನೋಡಿ ಗುರು, ಕರೆಕ್ಟಾಗಿ ಹೇಳ್ತೀನಿ. ಏನಿಲ್ಲ ಅಂದರೂ ನೀವು ಹತ್ತಿರ 10,000 ತನಕ ಮಾಡ್ಕೊಳ್ಬೋದು ತಲೆ ಓಡಿಸಿದ್ರೆ. ಸೊ ಕರೆಕ್ಟಾಗಿ ಹೇಳ್ತಾ ಹೋಗ್ತೀನಿ. ಏನಿಲ್ಲ ಅಂತ ಹೇಳಿದರು ಹತ್ತಿರ ನೀವು 10,000 ಮಾಡ್ಕೊಳ್ಬೋದು. ಅಥವಾ ನೀವು 1,000ನೇ ಮಾಡಿಕೊಂಡು ಬಿಡ್ಬೋದು. 1,000 ಮಾಡ್ಕೊಂಡು ನಿಮ್ಮ ಪ್ರಾಫಿಟ್ ಇದ್ದಾನೆ, ನಿಮ್ಮ ಲಾಸ್ ಇದೆಯಾ? ಇಲ್ಲ. ಇನ್ನೊಂದು, ಯಾವುದೇ ಕಾರಣಕ್ಕೂ ಇಂಥ ಆ್ಯಪ್ಸ್ಗಳಿಗೆ ನಿಮ್ಮ ದುಡ್ಡನ್ನು ಹಾಕೋಕೆ ಹೋಗ್ಬೇಡಿ ಗುರು. ಅವ್ರು ಏನು ಕೊಡ್ತಾರೋ ಅಂತ ತಗೊಳ್ಳಿ, ಲೂಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಡಿಲೀಟ್ ಮಾಡಿ ಬಿಸಾಕ್ಬಿಡಿ. ನಿಮ್ಮ ದುಡ್ಡನ್ನು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಆ್ಯಪ್ಗೆ ಹಾಕೋಕೆ ಹೋಗಬೇಡಿ. ಇಟ್ಸ್ ನಾಟ್ ಟ್ರೇಡಿಂಗ್ ಅಲ್ಲ ಇದು. ಯಾಕಂದರೆ ನೀವು ಎಲ್ಲ ಕಡೆ ಹೋಗ್ಬಿಟ್ಟು ದುಡ್ಡು ಹಾಕ್ತಾ ಇದ್ದೀರಾ, ಸ್ಟಾಕ್ ಬೈ ಮಾಡ್ತಾ ಇಲ್ಲ ನೀವು ಆಯಿತಾ. ಇಲ್ಲಿ ಯಾವಾಗ ಕೂಡ ಏನು ಬೇಕಾಗಲ್ಲ, ಯಾಕಂದರೆ ಸೆಕ್ಯೂರ್ ಇರೋದಿಲ್ಲ. ಮತ್ತೊಂದು, ನಿಮ್ಮ ಪಾನ್ ಕಾರ್ಡ್ ಈ ರೀತಿಯ ಡೀಟೇಲ್ಸ್ಗಳನ್ನು ಫಿಲಪ್ ಮಾಡೋಕ್ಕೆ ಹೋಗಬೇಡಿ. ಸೊ ತುಂಬ ಆ್ಯಪ್ಗಳಿದೆ. ಇದರಿಂದ ಏನಾಗುತ್ತೆ ಅಂದರೆ ಕ್ರಿಯೇಟರ್ಸ್ಗಳಿಗೆ ಒಳ್ಳೆ ದುಡ್ಡು ಬರುತ್ತೆ. ಸೊ ಸ್ಪೆಷಲ್ ಸೊ ಕ್ರಿಯೇಟರ್ಗಳಿಗೆ ತುಂಬ ದುಡ್ಡು ಬರುತ್ತೆ, ಅಥವಾ ಒಂದು ಒಳ್ಳೆ ಅಮೌಂಟ್ ಬರುತ್ತೆ ಆಯಿತಾ. ಕ್ರಿಯೇಟರ್ಸ್ಗಳಿಗೆ ಅಮೌಂಟ್ ಬರುತ್ತೆ, ಆದರೆ ನಿಮಗೆ ಏನೂ ಬರಲ್ಲ. ಸೊ ಯಾವುದೇ ಕಾರಣಕ್ಕೂ ಪಾನ್ ಕಾರ್ಡನ್ನೆಲ್ಲ ಹೋಗಬೇಡಿ ಆಯಿತಾ, ಅರ್ನಿಂಗ್ ಆ್ಯಪ್ ಅಂತ. ಸೊ ಏನು ಇಲ್ಲಿ ಕೇವಲ ನಿಮ್ಮ ಮೊಬೈಲ್ ನಂಬರ್ ಅಷ್ಟೇ, ಜಸ್ಟ್ ಅದನ್ನೇ ಒಂದು ರಿಜಿಸ್ಟರ್ ಮಾತ್ರ ಮಾಡಿಕೊಂಡು ಒಂದು ಅರ್ನಿಂಗ್ ಮಾಡುವಂಥ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದರೆ ವಿನ್ಸೋ. ಓಕೆ, ಏನು ಕೂಡ ಅಂದರೆ ಸೊ ಯಾವುದೇ ಒಂದು ನಿಮ್ಮ ಡೀಟೇಲ್ಸ್ ಅಂದರೆ ಗೌರ್ಮೆಂಟ್ ಡೀಟೇಲ್ಸ್ಗಳು, ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಯಾವುದನ್ನು ಯೂಸ್ ಮಾಡಿಕೊಳ್ಳದೆ ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ ಯೂಸ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಅರ್ನಿಂಗ್ ಮಾಡುವಂಥ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದರೆ ಏನು, ವಿನ್ಸೋ. ಸೊ ಈ ಒಂದು ಆ್ಯಪಲ್ಲಿ ಹೇಗೆ ಅರ್ನಿಂಗ್ ಮಾಡ್ಕೊಳ್ಬೇಕು, ಯಾವ ಥರ ಪ್ರೊಸೆಸ್ ಅಂತ ಹೇಳ್ತೀನಿ. ಯಾಕಂದರೆ ಇದಕ್ಕಿಂತ ಮುಂಚೆ ಈ ವಿಷಯಗಳು ನಿಮ್ಗೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಮ್ಮ ಸಬ್ಸ್ಕ್ರೈಬರ್ಸ್ ಅಥವಾ ಫಾಲೋವರ್ಸ್ ಇದ್ದಾರಲ್ಲ, ನಿಮ್ಮನ್ನ ರಾಂಗ್ ರೂಢಿಗೆ ಕರ್ಕೊಂಡು ಹೋಗುವಂಥದ್ದು ಉದ್ದೇಶ ನಂದಂತೂ ಅಲ್ವೇ ಅಲ್ಲ. ಓಕೆ, ಈ ಒಂದು ವಿನ್ಸೋ ಆ್ಯಪಲ್ಲಿ ಅದು ಹೆಂಗೆ ಅರ್ನಿಂಗ್ ಮಾಡೋದು ಏನು ಎತ್ತಂತ ಹೇಳ್ತೀನಿ. ಸೊ ಆ್ಯಪ್ನ ಲಿಂಕ್ ಬಂದುಬಿಟ್ಟು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆಯಿತಾ. ಸೊ ನಾನು ಇನ್ಸ್ಟಾ ಬಯೋದಲ್ಲಿ ಕೂಡ ಇರುತ್ತೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಆ್ಯಪ್ನ ಲಿಂಕ್ ಕೊಟ್ಟಿದ್ದೀನಿ. ನೀವು ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಬೋದು, ಡೌನ್ಲೋಡ್ ಮಾಡ್ಬೋದು, ನೀವು ನೋಡ್ಬೋದು. ಸೊ ಓಪನ್ ಆಗ್ತಿದೆ. ಸೊ ಇದನ್ನ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳಿದ್ರೆ, ಇದರ ಬ್ರ್ಯಾಂಡ್ ಅಂಬಾಸಿಡರ್ ಯಾರಂತ ನಿಮ್ಗೆ ತೋರ್ತಾನೆ ಇದೆ, ನಾನು ಎಕ್ಸ್ಪ್ಲೈನ್ ಮಾಡೋಕೆ ಹೋಗೋದಿಲ್ಲ. ಸೊ MS ಧೋನಿ ಅವರು ಇದರ ಬ್ರ್ಯಾಂಡ್ ಅಂಬಾಸಿಡರ್. ಮತ್ತು ಕ್ಯಾರಿ ಮಿನಟ್ಟಿ ಕೇಳಿರ್ಬೋದು ಹೆಸರು, ಯೂಟ್ಯೂಬರ್ದು. ಸೊ ಇವರು ಕೂಡ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಯಿತಾ. ಸೊ ಈ ಆ್ಯಪ್ನ ಬಗ್ಗೆ ನಿಮಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ, ಆ್ಯಪ್ ಹೇಗಿದೆ ಅಂತ. ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ನೀವು ಲಾಗಿನ್ ಆಗಬೇಕಷ್ಟೇ. ಜಸ್ಟ್ ಏನು ಮಾಡೋಕ್ಕಾಗಿಲ್ಲ, ನಿಮ್ಮ ಮೊಬೈಲ್ ನಂಬರ್ ಹಾಕೋ ಒಂದು OTP ಬರುತ್ತೆ, ಲಾಗಿನ್ ಆಗಿ. ಅದು ಏನು ಕೂಡ ಮಾಡುವಂಥ ಅವಶ್ಯಕತೆ ಇದರಲ್ಲಿ ಇಲ್ಲ.
ಸೊ ನೆಕ್ಸ್ಟ್ ಲಾಗಿನ್ ಆದ ತಕ್ಷಣ ನಿಮ್ಗೆ ಒಂದು ₹10 ತನಕ ಇದು ಕೊಡ್ತಾರೆ. ಅವ್ರು ಬರೆದಿದ್ದಾರೆ 550 ಕೊಡ್ತಾರೆ ಅಂತ ಬರೆದಿದ್ದಾರೆ, ಬಟ್ ಅವ್ರು ಕೊಡೋದು ₹10. ಸೊ ₹10 ತನಕ ನಿಮಗೆ ಬೋನಸ್ ಅಮೌಂಟನ್ನು ಕೊಡ್ತಾರೆ. ಸೊ ಆ ಬೋನಸ್ ಅಮೌಂಟ್ನ ಯೂಸ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ನೋಡ್ಬೋದು ತುಂಬ ಗೇಮ್ಗಳಿದೆ, ನೀವು ಆಡೋದಾದರೆ ತುಂಬ ಎಲ್ಲ ನೋಡಿ, ಜಸ್ಟ್ ಲೂಡೋ ಆಗಿರ್ಬೋದು, ಕಾರು, ಲೂಡೋ, ಬಸ್ಸು, ಇದು ಏನೋ ಒಂದು ಗೇಮ್ಗಳಿದೆ, ನೀವು ಏನು ಬೇಗ ಆಡ್ಬೋದು. ಅದರಲ್ಲಿ ಫ್ಯಾಂಟಸಿ ಲೀಗಲ್ಲಿ ನೀವು ಈಗ IPL ನಡೀತಾ ಇದೆ, ಸೊ IPLನ ಕೂಡ ಬೆಟ್ ಮಾಡ್ಕೊಳ್ಬೋದು. ಅವ್ರು ಕೂಡ ಅಮೌಂಟಿಂದ ಯಾವುದೇ ಕಾರಣಕ್ಕೂ ದುಡ್ಡು ಹಾಕೋಕೆ ಹೋಗಬೇಡಿ ಆಯಿತಾ, ದುಡ್ಡು ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಇಲ್ಲಿ ಬರ್ಬೋದು ರೆಫರ್ ಆ್ಯಂಡ್ ನಾ ಇದ್ರ ಬಗ್ಗೆನೇ ಮಾತಾಡಬೇಕಾಗಿರುತ್ತೆ ಆಯಿತಾ. ಸೊ ಇಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ಇವ್ರು ಬಂದುಬಿಟ್ಟು ತಿಂಗಳಲ್ಲಿ ಒಂದು ರೆಫರಿಗೆ ₹50 ರೆಫರ್ ಅಮೌಂಟ್ ಕೊಡ್ತಾರೆ. ಸೊ ಆ ಆಫರ್ ಬಂದಾಗ ನೀವು ರೆಫರ್ ಮಾಡೋದು ಸ್ಟಾರ್ಟ್ ಮಾಡಿ. ಅದು ಇವಾಗ ಮಾಡಿದರೆ ನಿಮಗೆ ₹25 ಒಂದು ರೆಫರ್ಗೆ ಸಿಗುತ್ತೆ ಆಯಿತಾ. ಸೊ ಇವಾಗ ಏನು ಮಾಡಬೇಕಂದ್ರೆ, ಒಬ್ಬರು ನಿಮ್ಮಿಂದ ರೆಫರಿಂದ ಲಿಂಕಿನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ₹50 ಸಿಗುತ್ತೆ. ಸೊ ಯೋಚನೆ ಮಾಡಿ, ಏನಾದರೂ ನಿಮ್ಮ 10 ಜನ ಫ್ರೆಂಡ್ಸ್ಗೆ ನೀವು ರೆಫರ್ ಮಾಡಿದರೆ ನಿಮಗೆ ₹500 ಸಿಗುತ್ತೆ ರೀ, ಜಸ್ಟ್ 10 ಜನ ಫ್ರೆಂಡು. ಸೊ ಯಾಕಂದರೆ ಇವಾಗ ಮನೆಯಲ್ಲಿ ಒಂದೊಂದು ಮನೆಯಲ್ಲಿ 3-4 ಮೊಬೈಲ್ ಇರುತ್ತೆ ಆಯಿತಾ. ಏನಂದ್ರೂ ಮನೆಯಲ್ಲಿ ₹200 ನಿಮ್ಗೆ ಹೆಂಗೋ ಬಂದುಬಿಡುತ್ತೆ, ಜಸ್ಟ್ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕಾಗ್ಬಿಡುತ್ತೆ ಅಷ್ಟೇ. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ, ಸೊ ಒಂದು ರೆಫರ್ ಆ್ಯಂಡ್ ಅರ್ನಲ್ಲಿ ನೀವು ಇಲ್ಲಿ ತುಂಬ ದುಡ್ಡು ಮಾಡ್ಕೊಳ್ಬೋದು. ಸೊ ನಾನು ಅರ್ನಿಂಗ್ ಮಾಡಿದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ ಅಮೌಂಟನ್ನು. ಸೊ ಯಾವುದೇ ಒಂದು ಫೇಕ್ ಅಥವಾ ಇದಾಗಿಲ್ಲ. ಸೊ 300 ಸಮಥಿಂಗ್ 3000 ಸಮಥಿಂಗ್ ಬಂದಿದೆ. ಸೊ ಇದು ವಿಡ್ರೋ ಕೂಡ ನಾನು ನಿಮಗೆ ಪ್ರೂಫ್ ಆಗ್ತೇನೆ, ವಿಡ್ರೋ ಹೇಗಾಗುತ್ತೆ, ಇನ್ಸ್ಟೆಂಟ್ ಸೆಕೆಂಡ್ಸಲ್ಲಿ ನಿಮಗೆ ವಿಡ್ರೋ ಆಗುತ್ತೆ ದುಡ್ಡು, ಮತ್ತು ಯಾವುದೇ ರೀತಿಯಾದಂಥ ಫ್ರಾಡ್ ಇಲ್ಲ. ಸೊ ಸೆಕ್ಯೂರ್ಡ್ ವೆಬ್ಸೈಟ್, ಸೆಕ್ಯೂರ್ಡ್ ಆಗಿರುವಂಥ ಆ್ಯಪ್ ಆಯಿತಾ. ಯಾವುದೇ ರೀತಿಯಾದಂಥ ಫ್ರಾಡ್ ಏನೂ ಇಲ್ಲಿ ನಡೆಯಲ್ಲ. ಪೇಮೆಂಟ್ ಕೂಡ ಇಲ್ಲಿ 5% ಕಮಿಷನ್ ಇದೆ ಅವ್ರದ್ದು 5% ಕಮಿಷನ್ ಕಟ್ ಆಗುತ್ತೆ. ಅದು ನಿಮಗೆ ಲಾಸ್ ಆಗಲಿ ಬಿಡಿ, ₹1 ಕಟ್ ಆಗುತ್ತೆ. ನೀವು ವಿಡ್ರಾ ಮಾಡಿದ್ರೆ ₹1 ಅವ್ರಿಗೆ ಕಟ್ ಆಗ್ಬೋದು ಅಷ್ಟೇ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ ಇಲ್ಲಿ ವರ್ಲ್ಡ್ ವಾರ್ ಇದೆ. ಸೊ ನೀವು ಒಂದು ಯಾವುದೋ ಒಂದು ಟೀಮ್ ಸೆಲೆಕ್ಟ್ ಮಾಡಿ ಸಾಕು, ಆ ಟೀಮ್ಗೆ ತಂದು ನಿಮಗೆ ನೆಕ್ಸ್ಟ್ ಫ್ಯಾಂಟಸಿ ಲೀಗ್ ಇದೆ, ನೀವು ಕ್ರಿಕೆಟ್ ಟೀಮ್ ಮಾಡ್ಕೊಳ್ಬೋದು. IPL ನಡೀತಿದೆ ಗುರು. ಸೊ ಇಲ್ಲಿ IPL ಟೀಮ್ನ ಮಾಡ್ಕೊಳ್ಬೋದು ನೀವು, ಯಾವ ಥರ ಅಂತ ನಿಮ್ಗೆ ಇಷ್ಟ, ಯಾವ ಥರ ಬೇಕು ಗುರು ನಿಮಗೆ, ಆ ಥರ ಮಾಡ್ಕೊಳ್ಬೋದು ನೀವು ಇಲ್ಲಿ ಕ್ರಿಕೆಟ್ ಟೀಮ್ನ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇನ್ನೂ ತುಂಬ ಆಪ್ಷನ್ಗಳು ಇದರಲ್ಲಿ ಸಿಗುತ್ತೆ. ಲೈಕ್ ಸ್ಪಿನ್ ಸಿಗುತ್ತೆ, ಒಂದು ಸ್ಪಿನ್ ಮಾಡ್ಕೊಳ್ಬೋದು ನೀವು, ಡೈಲಿ ಒಂದು ಸ್ಪಿನ್ ಸಿಗುತ್ತೆ. ಆ ಸ್ಪಿನ್ನಲ್ಲಿ ನಿಮಗೆ ಡಬಲ್ ರೆಫರ್ ಅಮೌಂಟ್ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಅಥವಾ ಫ್ರೀ ಟಿಕೆಟ್ಗಳಾಗಿರ್ಬೋದು, ಇಂಥದ್ದು ಸಿಗುತ್ತೆ. ಸೊ ನಿಮಗೆ ವಿಡ್ರೋ ಬಗ್ಗೆ ಮಾತಾಡೋದಾದರೆ, ಸೊ ಇಲ್ಲಿ ಮಿನಿಮಮ್ ವಿಡ್ರೋ ಬಂದುಬಿಟ್ಟು ₹10. ಸೊ ₹10 ಇದ್ದರೆ ವಿಡ್ರೋ ಆಗುತ್ತೆ ಆಯಿತಾ. ಸೊ ಮ್ಯಾಕ್ಸಿಮಮ್ ಬಂದುಬಿಟ್ಟು ನಿಮ್ಮ ID ಲೆವೆಲ್ ಯಾವ ಥರ ಇರುತ್ತೆ, ಲೈಕ್ 5000 ತನಕ ವಿಡ್ರೋ ಆಗುತ್ತೆ. ಸೊ ವಿಡ್ರೋ ಆಗುತ್ತೆ ಗುರು, ಇದಕ್ಕೆ ಸಾಕ್ಷಿ ನಾನೇ ಇದ್ದೀನಿ. ವಿಡ್ರೋ ಆಗುತ್ತೆ, ದುಡ್ಡು ಬರುತ್ತೆ, ಎಲ್ಲ ಸೆಕ್ಯೂರ್ಡ್ ಆಗಿದೆ ಆ್ಯಪ್ ಮಾತ್ರ. ಸೊ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ಯಾವುದೇ ರೀತಿಯಾದಂಥ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಯಾವುದನ್ನು ಇಲ್ಲಿ ಹಾಕೋಂಗಿಲ್ಲ, ಏನು ಮಾಡೋಂಗಿಲ್ಲ. ಜಸ್ಟ್ ಮೊಬೈಲ್ ನಂಬರ್ ಹಾಕಬೇಕು, ರಿಜಿಸ್ಟರ್ ಆಗಬೇಕು ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೆ ಇಲ್ಲಿ ಏನು ಕೂಡ ಮಾಡೋಂಗಿಲ್ಲ. ಸೊ ಹೋಗಿ ಟ್ರೈ ಮಾಡ್ಕೊಳ್ಳಿ, ಸಿಂಪಲ್ ಆಗಿದೆ. ಸೊ ನಾನು ಕೆಲವೊಂದು ಬೇಸಿಕ್ ವಿಷಯಗಳನ್ನು ಸ್ಟಾರ್ಟಿಂಗ್ ಹೇಳ್ಕೋದೆ, ಯಾಕಂದರೆ ಈಸಿಗೆ ಬರುತ್ತೆ ಆಯಿತಾ. ಸೊ ನೋಡ್ಕೊಳ್ಳಿ. ಸೊ ವಿಡಿಯೋಸ್ ಲೈಕ್ ಮಾಡ್ಕೊಳ್ಳಿ, ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳಿಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಡೈಲಿ ವೀಡಿಯೋಸ್ಗಳನ್ನ, ಕೆಲವೊಂದು ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನು ಮಾಡಬೇಕಂತಿದ್ದೀವಿ. ಲೈಕ್ ನಮ್ಮ ಗರುಡ ಪುರಾಣ ಆಗಿರ್ಬೋದು, ಅಥವಾ 48 ಲಾಸ್ ಆಫ್ ಬುಕ್ ಏನಿದೆಯಲ್ಲ ಅದ್ರ ಬಗ್ಗೆ ಮಾಡಬೇಕಿದೆ, ಸ್ವಲ್ಪ ಭಗವದ್ಗೀತೆ ಬಗ್ಗೆ ಮಾಡಬೇಕು. ಸೊ ಇಂಥ ಐಡಿಯಾಗಳಿದೆ ಆಯಿತಾ. ನನಗೆ ಗೊತ್ತಿಲ್ಲ, ನಾನು ಸ್ವಲ್ಪ ಲೇಸಿ ಆಗ್ತಾಯಿದ್ದೀನಿ. ಸೊ ಟ್ರೈ ಮಾಡ್ತೀನಿ ಎಲ್ಲದನ್ನು ಕವರ್ ಅಪ್ ಮಾಡಲಿಕ್ಕೆ. ಸೊ ಈ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಿ. ಇನ್ನೊಂದು ₹1000 ಬರುತ್ತೆ ಆಯಿತಾ. ಹತ್ತಿರ 1000 ಹೇಗೋ ಬಂದುಬಿಡುತ್ತೆ ನಿಮ್ಗೆ, ಅರ್ನಿಂಗ್ ಹೆಂಗೋ ಮಾಡ್ಕೊಳ್ಬೋದು 1000. ಸೊ ಅರ್ನಿಂಗ್ ಆಗುತ್ತೆ. ಸೊ ಆ ಅಮೌಂಟ್ನ ವಿಡ್ರಾ ಮಾಡ್ಕೊಳ್ಳಿ. ಆಮೇಲೆ ಆ್ಯಪ್ನ ಡಿಲೀಟ್ ಮಾಡ್ತಿರೋ ಮತ್ತೆ ಅರ್ನಿಂಗ್ ಮಾಡ್ತಿರೋ ನಿಮ್ಗೆ ಬಿಟ್ಟಿರೋದು. ಯಾವುದೇ ಕಾರಣಕ್ಕೂ ದುಡ್ಡನ್ನ ಆ್ಯಡ್ ಕ್ಯಾಶ್ ಮಾಡೋಕ್ಕೆ ಹೋಗಬೇಡಿ, ನಾನು ಹೇಳ್ತಾ ಇದ್ದೀನಿ, ಬೇಡ ಮಾಡೋದು. ಸೊ ಮಾಡಿದರೆ ಕೆಲವೊಂದು ಸಲ ಬರುತ್ತೆ, ಹೋಗುತ್ತೆ. ಸೊ ಅದಕ್ಕೆ ನಾನು ಪ್ಯೂರಾಗಿ ಹೇಳ್ಬಿಡ್ತೀನಿ ಗುರು, ಹಾಕೋಕೆ ಹೋಗಬೇಡಿ. ಅವ್ರು ಕೊಡೋದ್ರಲ್ಲಿ ಆಡಿ ರೆಫರ್ ಮಾಡಿ ಗೆಲ್ಲಿ ದುಡ್ಡು ತಗೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ. ಇಷ್ಟೇ ಹೇಳ್ತೀರಿ, ಇನ್ನೇ ಅಂತೀರ ಅಲ್ವಾ. ಅದಕ್ಕೆ ಸೊ ನೋಡ್ಕೊಳ್ಳಿ. ಸೊ ಟೇಕ್ ಕೇರ್, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯಿತಾ.